ಥ್ಯಾಂಕ್ ಯು ವಿಯಾನ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಸೊ ನಾವು ಲಾಸ್ಟ್ ವಿಡಿಯೋದಲ್ಲಿ ಕುಶಾಲನಗರ ಕಡೆ ಎಲ್ಲ ಸುತ್ತಾಡ್ಕೊಂಡು ಏನೇನಿದೆ ಅಂತ ತೋರಿಸ್ಕೊಂಡು ಬಂದ್ವಿ. ಇವಾಗ ನಮ್ಮ ಎಕ್ಸ್ಟ್ರೀಮ್ ಸೌತಿಗೆ ಹೋಗ್ತಾ ಇದ್ದೀವಿ. ಇರ್ಪು ಫಾಲ್ಸು, ರಾಫ್ಟಿಂಗು, ಟೀ ಎಸ್ಟೇಟು, ಎಲ್ಲಿಗೆ ಹೋಗ್ತೀವಿ ಗೊತ್ತಿಲ್ಲ, ಬಟ್ ಏನೋ ಒಂದು ನೋಡುವ, ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀವಿ. ಜಾಸ್ತಿ ಪ್ರಾಮಿಸ್ ಮಾಡೋಕೆ ಹೋಗಲ್ಲ. ಬಿಸಿಲಂತೂ ಸಖತ್ತಾಗಿದೆ ಇವಾಗ. ಈಗ ಶೆಕೆ ಆಗ್ತದೆ, ಯಾಕೆ ಹುಲ್ಲನ್ನು ಹಾಕೊಂಡಿದ್ದೀನಿ ಅಂತ. ಹೌದೌದು. ಸೊ ಬನ್ನಿ, ಇವಾಗ ನಾನು ಪ್ರೆಸೆಂಟ್ ನನ್ನ ಫೇವ್ರೇಟ್ ಕಾಲೇಜು, ನನ್ನ ಲೈಫಲ್ಲಿ ಒಂದು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಂಥ ಒಂದು ಕಾಲೇಜ್ ಮುಂದೆ ಇದ್ದೀನಿ. ಏನೋ ಸೋಮ ವಿಯನ್ ಕಿಸ್ ಎಲ್ಲ ಕೊಡ್ತಾ ಇದ್ದಾನೆ ನಿನಗೆ. ಓಕೆ ಓಕೆ ವಿತನ್, ಎಲ್ಲಿ ವಿತನ್ ತಲೆ? ಓಕೆ. ವಿಯಾನ್ ಈಗ ಇನ್ನೊಂದು ಹೇಳ್ತೀನಿ ನೋಡಿ, ಹಿಂದೆ ಅಲ್ಲಿ ಅವಿನಾಶ್ ಅಂತ ಇದ್ದಾರೆ. ಅವಿನಾಶ್ ಯಾಕೆ ಕ್ಯಾಪ್ ಹಾಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಆಕ್ಚುಲಿ ಪಾಪ ಅವನು ಹೇರ್ ಸ್ಟೈಲ್ ಏನೋ ಸ್ವಲ್ಪ ಇದಾಯ್ತು ಅಂತ ಹೇಳ್ಬಿಟ್ಟು ಅವನು ಪಾಪ ಕ್ಯಾಪ್ ಎಲ್ಲ ಹಾಕೊಂಡು ಬಂದಿದ್ದು, ಮರ್ಯಾದೆ ತೆಗೆದ್ರು. ಓಕೆ ಅವಿನಾಶ್, ಪರವಾಗಿಲ್ಲ ಬಿಡು, ರಾ ಆಗಿ ರಸ್ಟಿಕ್ ಆಗಿ ಕಾಣ್ಬೇಕು. ಓಕೆ ಬನ್ನಿ ಇವಾಗ ಹೋಗುವ. ಅಣ್ವಿಯನ್ ಹೋಗುವ ಅಂದ ಹೋಗುವ, ಲೆಟ್ಸ್ ಗೋ. ನೋಡಿ ಸೂರ್ಯ ಮೇಲೆ ಇದ್ದಾರೆ, ಇಲ್ಲಿ ಕೆಳಗಡೆ ಕಾಲೇಜ್ ಇದೆ. ಮಳೆ ಹೋಯ್ತಾ ಅಂತ? ಮಳೆ ಹೋಗಿಲ್ಲ, ಇದೆ ಸ್ವಲ್ಪ, ಬಟ್ ಇವಾಗ ಫುಲ್ ಬ್ರೇಕ್ ತಗೊಂಡಿದೆ ಮಳೆ. ಇದು ನನ್ನ ಫೇವರೇಟ್ ಕಾಲೇಜು, ಕಾವೇರಿ ಕಾಲೇಜ್. ಯಾರ್ಯಾರಿದ್ದಾರೆ ಕಾವೇರಿಯನ್ಸ್ ಕಮೆಂಟ್ ಅಲ್ಲಿ ಹೇಳಿ. ಇಲ್ಲಿ ಪಾಲಿಟೆಕ್ನಿಕ್ ಸಂಜೆಯಲ್ಲಿರೋದು ಕಾವೇರಿ ಕಾಲೇಜ್. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲೆಲ್ಲ ನಾವು ಏನೇನೋ ಗಲಾಟೆಗಳು ಮಾಡಿದೀವಿ. ಅದಕ್ಕೆ ಅಷ್ಟು ಹೊಗಳ್ತಾರದು. ಏನೋ ಇಲ್ಲೇ ಓದಿದ್ದು. ಸೊ ಇಲ್ಲಿಂದ ನೋಡಿ ನಮ್ಮ ಕಾಲೇಜ್ ಮೂಲೆಯಲ್ಲಿ ಒಂದು ಸ್ಟ್ಯಾಚ್ಯೂ ಹಾಕಿದ್ದಾರೆ ಇಬ್ರದ್ದು, ಲೈಕ್ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಆಮೇಲೆ ಜನರಲ್ ತಿಮ್ಮಯ್ಯ ಅವ್ರದ್ದು. ಸೊ ಇದನ್ನ ಇನಾಗ್ರೇಷನ್ ಮಾಡಿದ್ದು ಬಿಪಿನ್ ರಾವತ್. ಅನ್ಫಾರ್ಚುನೇಟ್ಲಿ ಅವರಿಲ್ಲ ನಮ್ಮೊಟ್ಟಿಗೆ, ಬಟ್ ಯಾ ಒಂದು ಸ್ಟ್ಯಾಚ್ಯೂ ಬಂದಮೇಲೆ ನಮ್ಮ ಕಾಲೇಜಿಗೆ ಇನ್ನೂ ಕಳೆ ಬಂತು. ಸೊ ಬನ್ನಿ ಇವಾಗ ಮುಂದೆ ಹೋಗುವ. ಒಂದು ಕಡೆ ಬಿಸಿಲಿದೆ, ಇನ್ನೊಂದು ಕಡೆ ಮಳೆ ಇದೆ. ಓಕೆ, ಇವಾಗ ನಾವು ಗೋಣಿಕೊಪ್ಪಕ್ಕೆ ಹೋಗ್ತಾ ಇದ್ದೀವಿ. ಮೊನ್ನೆ ವಿರಾಜ್ಪೇಟ್ನ ತೋರಿಸಿದ್ವಿ, ಇವಾಗ ಗೋಣಿಕೊಪ್ಪ ಒಂದು ಸೈಡಿಂದ ಹೋಗ್ಬಿಡುವ, ಫುಲ್ ರೌಂಡ್ ಹೊಡಿಯಲ್ಲ, ಯಾಕಂದರೆ ನಮಗೆ ಅಲ್ಲಿ ರಾಫ್ಟಿಂಗ್ ಲೇಟ್ ಆಗ್ತಾ ಇದೆ. ಇಲ್ಲಿ ಜಗದೀಶ್ವರ ಬಸ್, ಇಲ್ಲ ಇದು ಮಂಜುನಾಥ ಬಸ್, ಅದು ಕಲರ್ ಸೇಮ್ ಕಲರಲ್ಲಿದೆ, ಬಟ್ ಹೆಸರು ಮಂಜುನಾಥ ಅಂತ ಆಗ್ಬಿಟ್ಟಿದೆ. ಈಗ ಬೇರೆ ಸೇಲ್ ಮಾಡಿಬಿಟ್ಟಿದ್ದಾರೆ ಅವರು. ಓಕೆ, ಆಮೇಲೆ ಇಲ್ಲಿಂದ ಮುಂದೆ ಹೋಗಿ ಬೈಪಾಸಿಗೆ ಹೋಗ್ಬೋದು, ಆದರೂ ಬೇಡ. ನಾವು ನೋಡಿ ಇದು ಬೈಪಾಸ್ ಬಂದಮೇಲೆ ಆ ಕಡೆ ಫುಲ್ ಡೆವಲಪ್ ಆಗಿಬಿಟ್ಟಿದೆ. ನಾವಿವಾಗ ಮೇನ್ ಗೋಣಿಕೊಪ್ಪನ ತೋರಿಸ್ಕೊಂಡೇ ಹೋಗ್ತೀವಿ. ಹಳೆಯ ಒಂದು ಬುಕ್ ಸ್ಟೋರು, ನಯನ ಬುಕ್ ಸ್ಟೋರು. ಆಮೇಲೆ ಮುಂದೆ ಹೋದರೆ ತುಂಬ ಶಾಪ್ಸ್ ಇದೆ, ನಮಗೆಲ್ಲ ಮೆಮೊರೇಬಲ್ ಡೇಸು. ಆಮೇಲೆ ಇನ್ನೊಂದು ಸ್ಪೆಷಲ್ ಏನು ಅಂತ ಹೇಳಿದ್ರೆ, ವಿಯಾನ್ ಹುಟ್ಟಿದ್ದ ಒಂದು ಹಾಸ್ಪಿಟ್ಲು, ಅದು ಇಲ್ಲೇ ಇದೆ, ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲ ಕೋಕ್? ಹೌದು, ಅಪ್ಪ ಅಮ್ಮ ಇಬ್ರು ಪ್ರೈವೇಟ್ ಹಾಸ್ಪಿಟಲ್, ಮಗ ಗೌರ್ಮೆಂಟ್ ಹಾಸ್ಪಿಟಲ್, ಅದೇ ಸ್ಪೆಷಾಲಿಟಿ. ಓಕೆ, ಇದೆ ನನ್ನ ಮಗ ಹುಟ್ಟಿದಂಥ ಒಂದು ಹಾಸ್ಪಿಟಲ್. ತುಂಬ ಪ್ರೌಡ್ ಫೀಲ್. 200 rupees. ಓಕೆ, ಅಲ್ಲಿಂದ ಮುಂದೆ ಬಂದರೆ ಸಿಲ್ವರ್ ಸ್ಕೈ ರೆಸ್ಟೋರೆಂಟ್ ಇದೆ. ಬಗಂಡೇಶ್ವರ ಬಸ್ ಇದೆ, ನಮ್ಮ ವಿಡಿಯೋದಲ್ಲಿ ಎಲ್ಲ ಹೈಲೈಟ್ ಆಗಿತ್ತು ಆ ಬಸ್ಸು. ಅಲ್ಲಿಂದ ನೋಡಿ, ಇದು ನಮ್ಮ ಪ್ರೈವೇಟ್ ಬಸ್ ಸ್ಟ್ಯಾಂಡು. ಅಂಡರ್ ಕನ್ಸ್ಟ್ರಕ್ಷನ್, ಹಿಂದೆ ಅಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಸೊ ಇದೆಲ್ಲ ನಾವು ಆಡ್ತಾ ಇದ್ದಿದ್ದಂತ, ಅಂದರೆ ಕಾಲೇಜ್ ಕೆಲವು ಸತಿ ಬಂಕ್ ಮಾಡಿ ಬಂದು ಇಲ್ಲೆಲ್ಲ ಟೈಮ್ ಪಾಸ್ ಮಾಡ್ತಾ ಇದ್ವಿ. ತುಂಬ ಅಪರೂಪ, ಜಾಸ್ತಿ ಬಂಕ್ ಮಾಡಿಲ್ಲ. ಇವ್ರದೊಂದು ರೆಸ್ಟೋರೆಂಟ್ ಇದೆ, ರೆಗ್ಯುಲರ್ ರೆಸ್ಟೋರೆಂಟ್ ಅಲ್ಲಿ ಬರುತ್ತೆ. ಈಗಲೂ ಕರ್ಕೊಂಡು ಹೋಗ್ತಾರೆ ಅವರಿಗೆ. ಹೌದು, ಶಕ್ತಿ ಬಸ್ಸು, ಜಯಲಕ್ಷ್ಮಿ, ಲಿಮ್ರಾ, ಲಕ್ಷ್ಮಿ, ಬಗಂಡೇಶ್ವರ, ಕೋತಿನಾಡು ಇದೆ ಬಸ್. ವಿತನ್ ಶ್ರೀ ಮಂಜುನಾಥ, ಕೋತಿನಾಡು. ಓಕೆ, ಚಕ್ರವರ್ತಿ. ಚಕ್ರವರ್ತಿಯಲ್ಲಿ ಓಡಾಡಿದ್ದೀನಿ, ಸಾರಿ ಪ್ರೊನೌನ್ಸಿಯೇಷನ್ ಪ್ರಾಬ್ಲಮ್ ಆಗಿದೆ ಅಷ್ಟೇ. ಸೊ ಇಲ್ಲಿ ನೋಡಿ ಎಲ್ಲ ಕಾಫಿ ಪೌಡರು, ಅದು ಇದು ಎಲ್ಲ ಇದೆ. ಮೊನ್ನೆ ರೀಸೆಂಟಾಗಿ ಒಂದು ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಯಿತು ಗೋಣಿಕೊಪ್ಪದಲ್ಲಿ. ಅದೆಲ್ಲಿರೋದು ವಿತನ್? ಸ್ವಲ್ಪ ಮುಂದೆ ನೋಡಿ, ಎಲ್ಲೋ ಬ್ರ್ಯಾಂಡೆಡ್ ಶಾಪ್ಸ್ ಎಲ್ಲ ಬಂದ್ಬಿಟ್ಟಿದೆ.
ಆಕ್ಚುಲಿ ಅವತ್ತು ಆ ಬಿಲ್ಡಿಂಗು ಬೀಳೋದಕ್ಕಿಂತ ಮುಂಚೆ ನಮ್ಮ ಟೀಮ್ ಅವರು ಹುಡುಕ್ತಾ ಇದ್ರಂತೆ ಯಾವ್ದಾದ್ರು ಒಳ್ಳೆ ರೆಸ್ಟೋರೆಂಟ್ ಇದೆಯಾ ಅಂತ ಹೇಳ್ಬಿಟ್ಟು. ಇಲ್ಲಿ ಅಲ್ಲ ವಿತನ್, ಸ್ವಲ್ಪ ಮುಂದೆ ಲೆಫ್ಟ್ ಅಲ್ಲಿ ಹೌದು. ಸೊ ಯಾವುದೇ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆದರೆ ಅದಕ್ಕೊಂದು ಟೈಮ್ ಅಂತ ಇರುತ್ತೆ. ಆ ಟೈಮ್ ಬಂದಾಗ ಅದು ರಿನೋವೇಷನು ಇಲ್ಲ ಏನಾದರೂ ಒಂದು ಮಾಡಲೇಬೇಕಿಲ್ಲ ಅಂದರೆ ತಲೆನೋವುಗಳು. ಸೊ ಇಲ್ಲಿ ಲೆಫ್ಟಿಗೆ ಒಂದು ಥಿಯೇಟ್ರ್ ಇತ್ತು. ಆ ಥಿಯೇಟ್ರ್ ಹೆಸರು ಏನು? ಮಮತನ ನಯನನ? ಹಾಂ ಅದೇ ಈಗ ಅದು ಮಿಲೆಂಡಲ್. ಆಮೇಲೆ ನಮ್ಮ ಕ್ಲಾಸಿಕ್ ರೆಸ್ಟೋರೆಂಟ್ ಇಲ್ಲಿ ಮೇಲ್ಗಡೆ ಎಲೆಕ್ಷನ್ ನಾವು ಮೀಟಿಂಗ್ ಮಾಡಿದ ಮೇಲ್ಗಡೆನೆ. ಬನ್ನಿ ಇವಾಗ ಮುಂದೆ ಹೋಗುವ. ಪೊನ್ನಂಪೇಟೆ ರೋಡಿಗೆ ಹೋಗುವ ಇವಾಗ. ಪನ್ನಪತ್ತಿ ಅಲ್ಲ, ಪೊನ್ನಂಪೇಟೆ. ಓಕೆ, ಪೊನ್ನಂಪೇಟು ಈ ಕಡೆ ಬಂದ್ಬಿಟ್ರೆ ನಿಮಗೆ ಜೀಪ್ ಎಲ್ಲ ಜಾಸ್ತಿ ಕಾಣಿಸ್ತಾ ಇರುತ್ತೆ. ಫ್ಯಾನ್ಸಿ ಜೀಪು ನೋಡಿ. ಇದೆ ಬೈಪಾಸ್. ಒಂದು ಟೈಮಲ್ಲಿ ಯಾರಿಗೂ ಬೇಕಾಗಿರಲಿಲ್ಲ ಈ ಬೈಪಾಸು, ಇವಾಗ ಎಲ್ರಿಗೆ ಬೈಪಾಸೇ ಬೇಕು. ಸೊ ಸರಿ, ಇವಾಗ ಗೋಣಿಗೊಪ್ಪ ನೋಡಿ ಆಯಿತು. ಮುಂದೆ ಹೋಗುವ, ಯಾವ ಜಾಗ ಸಿಗುತ್ತೆ ಅಂತ ನೋಡುವ. ಓಕೆ, ಈಗ ನಾವು ಗೋಣಿಗೊಪ್ಪದಿಂದ ಪೊನ್ನಂಪೇಟು ಒಂದು ತೋರಿಸ್ಬಿಡ್ತೀನಿ. ಯಾಕಂದರೆ ಪೊನ್ನಂಪೇಟು ಅಂದರೆ ತುಂಬ ವಿಷಯಗಳು ನೆನಪಾಗುತ್ತೆ. ಯಾಕಂದರೆ ತುಂಬ ಓಡಾಡ್ತಾ ಇರ್ತೀವಿ ಈ ಕಡೆ, ಅಡ್ವೆಂಚರು ಅದು ಇದು ಅಂತ ಹೇಳ್ಬಿಟ್ಟು. ಪೊನ್ನಂಪೇಟದ ಏನು ಸ್ಪೆಷಲ್ ವಿತನ್? ಹಾಂ, ಕೋರ್ಟಾ? ಓಕೆ, ಸೊ ಇವಾಗ ನಾವು ಪೊನ್ನಂಪೇಟೆ. ಹಾಂ, ಓಕೆ ಓಕೆ, ಪೊನ್ನಂಪೇಟನ್ನ ಸ್ಪೀಡಾಗಿ ತೋರಿಸ್ಬಿಡು ಇದನ್ನು. ಹಾಂ, CIT ಕಾಲೇಜು ಫೇಮಸ್ಸು ಪೊನ್ನಂಪೇಟಲ್ಲಿ. ನೋಡು, ಕೊಡಗಿನಿಂದ ಹೊರಗಡೆ ಬಂದಿರೋನು ಹೇಳ್ತಿದ್ದಾನೆ. ಹೌದು, ಹೌದಾ? ಓಕೆ, ಸೊ ನಾನಿವಾಗ ನನ್ನ ಒಂದು ಇದು ನಮ್ಮ ಪೊನ್ನಂಪೇಟೆ ಬಸ್ ಸ್ಟ್ಯಾಂಡು. ಪೊನ್ನಂಪೇಟು ಬಸ್ ಸ್ಟ್ಯಾಂಡು. ಹಾಂ, ಓಕೆ ವಿತನ್, ನೀವು ಕಂಟಿನ್ಯೂ ಮಾಡಿ, ನಾವು ಬರ್ತೀವಿ. ಯಂಗ್ಸ್ಟರ್ಸ್ ಎಲ್ಲ ಅದ್ರಲ್ಲಿ ಬರ್ತೀವಿ. ಹಾಂ, ಫಾಲೋ ಮಾಡಿ. ಓಕೆ, ನಾವೀಗ ಗಾಡಿ ಎಕ್ಸ್ಚೇಂಜ್ ಮಾಡ್ತಾ ಇದ್ದೀವಿ. ಏ ಜಿಮ್ನಿ, ಹಾಯ್ ವಿಲಣ್ಣ. ಕಂಗ್ರ್ಯಾಚುಲೇಷನ್ಸ್ ಫಾರ್ ದ ಜಿಮ್ನಿ. ಥ್ಯಾಂಕ್ ಯು. ಹಾಯ್ ಸುಮಿ. ಓಕೆ, ಹೋಗುವಲ್ಲ ಇವಾಗ? ಓಕೆ. ಸೊ ನಮ್ಮ ಫ್ರೆಂಡ್ಸ್ ಗಾಡಿ ತೆಗೆದ್ರೆ ಏನಂದರೆ, ಕೆಲವು ಫ್ರೆಂಡ್ಸ್ ಇದ್ದಾರೆ, ಅವ್ರ ಗಾಡಿ ತೆಗೆದ್ರೆ ನಾನು ಗಾಡಿ ತೆಗ್ದಂಗೆ ಅವನ ಇಳಿಸ್ಬಿಟ್ಟು ನಾನು ಹತ್ತಿ ಓಡಿಸೋದು. ವಾವ್, ದಿಸ್ ಇಸ್ ನೈಸ್. ಹಾಯ್, ಹೇಗನ್ನಿಸ್ತಾ ಇದೆ ಜಿಮ್ನಿ ಎಕ್ಸ್ಪೀರಿಯನ್ಸ್? ಸೂಪರ್ಬ್. ಓಕೆ, ಡೋರ್ ಹಾಕ್ಬೇಕಲ್ಲ, ಸಾರಿ. ನೋಡಿ, ಇದೆಲ್ಲ ಪಾಸಿಟಿವ್. ನಂಗೆ ಇದೆಲ್ಲ ಖುಷಿ ಆಗುತ್ತೆ ಬಿಲ್ಲಣ್ಣಂದು. ಹೌದು, ಈಗ ಇದು ಸ್ಟಾರ್ಟ್ ಮಾಡೋದು ಹೇಗೆ ಗೊತ್ತಿಲ್ಲ. ಸ್ಟಾರ್ಟ್ ಉಂಡೆ. ಹಾಂ, ಓಕೆ. ಸ್ಟಾರ್ಟ್ ಇದೆಯಾ? ಇಲ್ಲ, ಅಲ್ಲಿ ಬಟನ್ ಪ್ರೆಸ್ ಮಾಡಿ ಸ್ಟಾರ್ಟ್. ಡಿ ಕಡೆ, ಡಿ ಅಂದ್ರೆ ಡ್ರೈವಾ? ಓ, ಇದು ಆಟೋಮ್ಯಾಟಿಕ್. ನೈಸ್. ಮತ್ತೆ ಏನು ಎಲ್ಲಿ ಶೇಕ್ ಮಾಡಂಗಿಲ್ಲ, ಇರುತ್ತೆ ಗಾಡಿ. ಕ್ಲಚ್ ಅಲ್ಲಿ ಬಿಲ್ಲಣ್ಣ? ಕ್ಲಚ್ ಇಲ್ಲ, ಓಕೆ. ಏನಿಲ್ಲ. ಏನಿಲ್ಲದ್ರೆ ಯಾಕೆ ಇಷ್ಟು ಪೇ ಮಾಡ್ತೀರಾ ನೀವೆಲ್ಲ? ಏನಿಲ್ಲ, ಲೈಫ್ ಲಾಂಗ್. ಇದು ಹೋಗ್ತಾನೆ ಇಲ್ಲ ಮೇಲೆ ಮಿರರ್. ಮಿರರ್ ಇದೆ ಎಲ್ಲಿಂಜ? ಓ, ಇದಾ? ನಾನು ನೀಡೋದಿದೆ ಇದಾ? ಹಾಂ, ಅಲ್ಲಿ ಬಾರ್ ಏನು ತೊಗೊಂಡು. ಹಾಂ, ಓಕೆ. ಸೊ ನಿಮ್ಮಿಬ್ಬರನ್ನ ಫಸ್ಟ್ ಟ್ರೈನಿಂಗ್ ಕೊಟ್ಟು ಗಾಡಿಯಲ್ಲಿ ಕೂರಿಸ್ಬೇಕಿತ್ತು. ಮತ್ತೆ ಹೇಳ್ಬೇಕು ಹೊಸ ಕಾರ್ದ ಇನ್ಸ್ಟ್ರಕ್ಷನ್. AC ಓಕೆ, ಇದಾ? ಅಲ್ಲ, ಕೀದಲ್ಲಿ AC, ಕೀದಲ್ಲಿ AC. ಅಲ್ಲಿ ತಿರುಗಿಸಿ ಫ್ರಂಟ್. ಇಲ್ಲಿ
ಇದು ಕಾರ್ದು ಫೀಚರ್ ಅಲ್ಲ ಬೀಳೋಣ. ಸಡನ್ ಆಗಿ ಒಂದು ಗಾಡಿ ಕೂರಿಸ್ಬಿಟ್ಟು ಅದು ತಿರ್ಗಿಸ್ ಅಂತ ಹೇಳಿದ್ರೆ ಓಕೆ. ಸೊ ಇವಾಗ ನಾವು ರಾಫ್ಟಿಂಗ್ ಹೋಗ್ತಾ ಇದೀವಿ. ಇದು ಸುಮ್ಮನೆ ಫನ್ ವಿಡಿಯೋ, ಈಗ ಮುಂದಿದೆ ಮಜಾ. ಸೊ ಇವಾಗ ನೆಕ್ಸ್ಟ್ ರಾಫ್ಟಿಂಗ್ ಪಕ್ಕ ಬರುತ್ತೆ. ಅಲ್ಲಿ ಗಂಟ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಎಕ್ಸೈಟ್ಮೆಂಟ್ ಇದೆ ಗಾಡಿ. ಸೊ ಈಗ ಕಲ್ತ್ಕೋತಾ ಇದೀವಿ. ಈಗ ನನ್ನ ಫ್ರೆಂಡ್ ಯಾವ್ದಾವ್ದು ಗಾಡಿ ತೆಗಿತಾನೆ, ನನ್ನ ಗಾಡಿನ ನಾನು ಕೆಲವು ಸತಿ ತುಂಬಾ ಈ ಕೆಟ್ಟದಾಗಿರೋ ಪ್ರದೇಶದಲ್ಲೆಲ್ಲ ಓಡಿಸಲ್ಲ, ಬಟ್ ನನ್ನ ಫ್ರೆಂಡ್ಸ್ ಗಾಡಿ ಅಂದ್ರೆ ಓಡಿಸ್ತೀನಿ. ಅದು ಇಬ್ರು ಫ್ರೆಂಡ್ಸ್ ಇದ್ದಾರೆ, ಆ ಇಬ್ರು ಫ್ರೆಂಡ್ಸ್ ಗಾಡಿ ಮಾತ್ರ ಯಾವ್ದೆಲ್ಲ ಆಗುತ್ತೆ ಅಲ್ಲೆಲ್ಲ. ಈಗ ಅವನು ಇನ್ನೊಬ್ಬ ತಾರ್ ಎತ್ಕೊಂಡಿದ್ದಾನೆ, ಅವನು ಈಗ ಕರ್ಸ್ಬಿಟ್ಟು ನಿಮಗೆ ರೋಡ್ ಟೆಸ್ಟ್ ಎಲ್ಲ ಮಾಡಿ ತೋರಿಸ್ತೀನಿ ತಾರದು. ಇದೇನು ಬಸ್ಸು ಹಿಂಗೆ ನಿಂತಿದೆ, ರೈಟ್ ತಗೋಬಹುದು, ರೈಟ್ ಹೋಗ್ಬೋದಲ್ಲ. ಬಟ್ ಇವನು ಓಕೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಎಂಡ್ ಮಾಡೋಕ್ಕೆ ಮನಸ್ಸಿಲ್ಲ, ಆದರೂ ನೋಡಿ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಒಂದು ರಾಫ್ಟಿಂಗ್ ಹೋಗೋಕ್ಕೆ ಇದು ಗೊತ್ತಿಲ್ಲ ಅವರಿಗೆ. ಬಜಾನ್ ಬೋಪಣ. ಓಕೆ, ಇದು ನೋಡಿ ಕೊಡೋ ಸಮಾಜ. ಇಲ್ಲಿ ದೊಡ್ಡ ದೊಡ್ಡ ಮದುವೆಗಳೆಲ್ಲ ಆಗಿದೆ. ಪೊನ್ನಂಪೇಟ್ ಕೊಡೋ ಸಮಾಜ. ಓಕೆ ಓಕೆ, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಬನ್ನಿ ಈ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಗಾಡಿನ ಫುಲ್ ಚಚ್ಚುವ ಆಫ್ ರೋಡ್. ಅದು ಏನಂದ್ರೆ ಕಂಪ್ನಿಗೆ ಖುಷಿ ಆಗ್ಬೇಕು, ಇಷ್ಟು ಚೆನ್ನಾಗಿ ಓಡಿಸ್ತಾರ ಗಾಡಿನ ಅಂತ. ಓಕೆ, ಸಿ ಯು, ಬಾಯ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. fast, move.